ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋನವ್ರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾನಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಇತ್ನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕದಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ವೃಷಭ ಲಗ್ನ ಜಾತಕದವರಿಗೆ ಸರ್ಕಾರಿ ಉದ್ಯೋಗ ದೊರಕಬೇಕಾದ್ರೆ ನಿಮ್ಮ ಜಾತಕದ ಕುಂಡ್ಲಿಯಲ್ಲಿ ಈ ಕಾಂಬಿನೇಷನ್ ಇದ್ದಿದೆ ಆದ್ರೆ ನಿಮ್ಗೂ ಸಹ ಗೌರ್ಮೆಂಟ್ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ವೃಷಭ ಲಗ್ನದವರಿಗೆ ಲಗ್ನದಿಂದ 6ನೇ ಸ್ಥಾನ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಏನ್ ಮಾಡ್ತಿದ್ದಾರೆ? ಶನಿ ಉಚ್ಚನಾಗಿದ್ದು, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಶನಿ ಉಚ್ಚನಾಗಿರೋದ್ರಿಂದ ಶತ್ರುಗಳನ್ನ ಎಕ್ಸಾಮ್ ಪಾಸ್ ಮಾಡ್ಕೊಂತಾನೆ. ಅದ್ರ 10ನೇ ಮನೆ ನೋಡಿ, 10ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ ಬುಧಾಧಿಪತಿ ಯೋಗ ಉಂಟಾಗ್ತದೆ. ಇಲ್ಲಿ 11ನೇ ಮನೆ ನೋಡಿ, ಶುಕ್ರ ಉಚ್ಚನಾಗಿರೋದ್ರಿಂದ ಉಚ್ಚವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ. ಅದರಲ್ಲೂ ಗುರು ಸಂಸ್ಥಾನದಲ್ಲಿ ಇರೋದ್ರಿಂದ ಅದೃಷ್ಟ ಅನ್ನೋದು ಗುರುಗಳ ಮಾರ್ಗದರ್ಶನದಿಂದ. ನೋಡಿ, ಗುರುಗಳ ಮಾರ್ಗದರ್ಶನದಿಂದ ಶುಕ್ರ ಉಚ್ಚನಾಗಿ ಅದೃಷ್ಟದಿಂದ ವಿದ್ಯಾ ಬುದ್ಧಿ ಚೆನ್ನಾಗಿ ಓದಿ ಶತ್ರುಗಳಿಂದ ಜಯಿಸ್ಕೊಂಡು ಜಾಬ್ ಸಿಗುವಂತ ಯೋಗ ಇದೆ. ಈ ರೀತಿ ವೃಷಭ ಲಗ್ನ ಜಾತಕವರಿಗೆ 6ನೇ ಮನೆ ಸ್ಟ್ರಾಂಗ್ ಆಗಿದೆ, 10ನೇ ಮನೆ ಸ್ಟ್ರಾಂಗ್ ಆಗಿದೆ, 11ನೇ ಮನೆಯಲ್ಲಿ ಅದೃಷ್ಟವಾಗಿ ಲಾಭದಲ್ಲಿದೆ. ಈ ಒಂದು ಕಾಂಬಿನೇಷನ್ ನಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಇದ್ರು ಸಹ ವೃಷಭ ಲಗ್ನದವರಿಗೆ ನೆಕ್ಸ್ಟ್ 2ನೇ ಕಾಂಬಿನೇಷನ್ ಅವ್ರಿಗೆ, ವೃಷಭ ಲಗ್ನ ಜಾತಕದವರಿಗೆ ಅಧಿಪತಿ ಶುಕ್ರ 11ರಲ್ಲಿ ಉಚ್ಚನಾಗಿದ್ದಾನೆ. ಜಾತಕ ತುಂಬಾ ಚೆನ್ನಾಗಿರುತ್ತೆ, ಬರುತ್ತೆ, ಅದೃಷ್ಟವಂತರು ಇವರು. ಅದ್ರ 6ನೇ ಮನೆ ಕಾಂಬಿನೇಷನ್ ನೋಡಿ, ಇಲ್ಲಿ ಸೂರ್ಯ ನೀಚನಾಗಿದ್ದಾನೆ, ಬುಧ ಜೊತೆಗೆ ಇರೋದೇ ಇಲ್ಲಿ ಬುಧಾಧಿಪತಿ ಯೋಗ ಉಂಟಾಯ್ತು. ಶತ್ರುಗಳನ್ನ ಬೇಗ ಜಯಿಸ್ಕೊಂತಾನೆ. 10ನೇ ಮನೆಯಲ್ಲಿ ಶನಿ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ಶನಿ ಗುರು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇವರು ಡಾಕ್ಟರ್ ಆಗ್ಬೋದು. ಈ ರೀತಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನಂತ ನವ ಗ್ರಹಗಳ ಕಾಂಬಿನೇಷನ್ ನೋಡಿ ಹೇಳ್ಕೋಬಹುದು. ಅದ್ರಲ್ಲೂ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಯಾವ ಡಿಗ್ರಿನಲ್ಲಿದೆ, ಹಸ್ತನಾಗಿದ್ದಾನ, ವಕ್ರಿ ಆಗಿದ್ದಾನ, ಅಥವಾ ಹಸ್ತಂಗತನಾಗಿದ್ದಾನ, ಇದನ್ನೆಲ್ಲ ನೋಡಿ ನಾವು ಶಾಸ್ತ್ರ ಹೇಳ್ಬೇಕಾಗ್ತದೆ. ಈ ರೀತಿಯಾಗಿ ಇನ್ನೊಂದು ಕಾಂಬಿನೇಷನ್ ಏನಪ್ಪಾ ಅಂತಂದ್ರೆ, ಲಗ್ನ ಜಾತಕದವರಿಗೆ ಈ ಕಾಂಬಿನೇಷನ್ ಸಹ ಜಾಬ್ ಸಿಗಂತ ಯೋಗ ಇದೆ. ನೋಡಿ, ಲಗ್ನಾಧಿಪತಿ 6ರಲ್ಲಿ ತನ್ನ ತುಲಾ ರಾಶಿ ಸ್ವಂತ ಸ್ಥಾನದಲ್ಲಿದ್ದಾನೆ, ಬುಧನ ಜೊತೆಗಿರೋದ್ರಿಂದ ಬುದ್ಧಿ ಮತ್ತೆ ಅದೃಷ್ಟದಲ್ಲಿ 6ನೇ ಮನೆಯಲ್ಲಿ ಎಕ್ಸಾಮ್ ಪಾಸ್ ಮಾಡ್ಕೊಂತಾನೆ. ಅದೇ ರೀತಿ ಸೂರ್ಯ ಶನಿ ಸ್ಟ್ರಾಂಗ್ ಆಗಿದ್ದಾರೆ, ಶನಿ 10ನೇ ಸ್ಥಾನದಲ್ಲಿದ್ದಾನೆ. ಈ ಕಾಂಬಿನೇಷನ್ ಮತ್ತೆ ಗುರು ಬಂದು ಸ್ವಂತ ಸ್ಥಾನದಲ್ಲಿ ಇರೋದು, ಈ ರೀತಿ ಸಹ ಅದ್ಭುತವಾದ ಫಲ ಇರುತ್ತೆ.